ನಮಸ್ತೆ ಎಲ್ಲರಿಗೂ, ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದಂಥ ತುಂಬಾ ಸಿಂಪಲ್ ಆದಂಥ ರುಚಿಯಾದಂಥ ಪೈನಾಪಲ್ ಕೇಸರಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಪೈನಾಪಲ್ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಎಲ್ಲ ಸಿಪ್ಪೆ ತೆಕ್ಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆದಮೇಲೆ ನಮಗೆ ಕೇಸರಿಬಾತ್ ಮಾಡಲಿಕ್ಕೆ ಇನ್ನೂ ತುಂಬ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಈ ಕೇಸರಿಬಾತ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದ್ಭುತವಾದ ರುಚಿಯಾಗಿರುತ್ತೆ ಈ ಪೈನಾಪಲ್ ಕೇಸರಿಬಾತ್. ನಾನು ಒಂದು ಕಡಾಯಿ ತೊಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ಒಂದು 2 ಸ್ಪೂನಷ್ಟು ತುಪ್ಪ ತೊಗೋತಾ ಇದ್ದೀನಿ ನಾನು. ಅಂದರೆ ದೊಡ್ಡ ಸ್ಪೂನ್, ಟೇಬಲ್ ಸ್ಪೂನಲ್ಲಿ, ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನು. ನೀವು ಪೂರ್ತಿ ತುಪ್ಪ ಬೇಕಂದರೆ ಪೂರ್ತಿ ಹಾಕ್ಕೋಬೋದು. ನಾನು 2 ಸ್ಪೂನಷ್ಟು ತುಪ್ಪ ಹಾಗೆ 2 ಸ್ಪೂನ್ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದು ಬಿಸಿಯಾದಾಗ ಸ್ವಲ್ಪ ಗೋಡಂಬಿ ಹಾಕೋತೀನಿ. ನೋಡಿ, ಇಷ್ಟು 1 ಕಪ್ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಮೊದಲಿಗೆ. ನೋಡಿ, ಇದು ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾನು 1 ಕಪ್ ಅಷ್ಟು ದ್ರಾಕ್ಷಿನ ಹಾಕ್ಕೊಳ್ತೀನಿ. ಇದು ಫುಲ್ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ದ್ರಾಕ್ಷಿ ಹಾಕೋತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಪೈನಾಪಲ್ ಕೇಸರಿಬಾತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆ ಫ್ಲೇವರ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಅದ್ಭುತವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇದು ಈಗ ಗೋಡಂಬಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನಾನು ಒಣ ದ್ರಾಕ್ಷಿ ಹಾಕ್ಕೋತೀನಿ, 1 ಕಪ್ಪಷ್ಟು ಒಣ ದ್ರಾಕ್ಷಿ. ಈ ಒಣ ದ್ರಾಕ್ಷಿ ಏನಿದೆಯಲ್ಲ, ಇದರಲ್ಲಿ ಉಬ್ಬಿ ಬಂದರೆ ಸಾಕಾಗುತ್ತೆ. ಆವಾಗ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ನಾನು ತೆಕ್ಕೊಬಿಡ್ತೀನಿ. ಇದನ್ನು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಳ್ತೀನಿ. ಕೊನೆಯಲ್ಲಿ ಆಮೇಲೆ ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ. ಈ ಥರ ಪಕ್ಕದಲ್ಲಿ ತೆಗೆದು ಇಟ್ಕೊಳ್ತೀನಿ ಸಪ್ರೇಟಾಗಿ. ಇದೇ ತುಪ್ಪಕ್ಕೆ ನಾನೀಗ ಒಂದು ಸ್ವಲ್ಪ ದೊಡ್ಡ ಬೌಲಿದೆ, ನನಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಒಂದು ಕರೆಕ್ಟಾಗಿ ನೀವು ಕ್ವಾಂಟಿಟಿನ ಅಳತೆ ತೊಗೊಳ್ಳಿ. ಇದರಲ್ಲಿ 1 ಕಪ್ಪಷ್ಟು ನಾನು ಬಾಂಬೆ ರವನ್ನು ತೊಗೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ಪನ್ನು ನೀವು ಮೆಜರ್ಮೆಂಟಿಗೆ ತೊಗೊಳ್ಳಿ. ಆ ಕಪ್ಪಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಬಾಂಬೆ ರವನ. ಅದೇ ಇದರಲ್ಲಿ ನಾನು ಎಣ್ಣೆ ಮತ್ತು ತುಪ್ಪನ ಕರೆಕ್ಟಾಗಿ ಅಳತೆ ಮಾಡಿ ಹಾಕೋಣ. 4-5 ನಿಮಿಷ ಆದ ತಕ್ಷಣ ಈ ರವೆ ಕೂಡ ಚೆನ್ನಾಗಿ ಈ ತುಪ್ಪದಲ್ಲಿ ಅರಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 4-5 ನಿಮಿಷ ನಾವು ಇದನ್ನು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ರವೆ ಕೂಡ ಇದರಲ್ಲಿ ಚೆನ್ನಾಗಿ ಅಳ್ಕೊಂಡು ಬೆಂದಿದೆ. ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಪೈನಾಪಲ್ಲು ನೋಡಿ, ಇಷ್ಟು 1 ಬೌಲನ್ನು ತಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಪೈನಾಪಲ್ಲು ಇದನ್ನು ನಾನು ಇದು ಸೇರಿಸ್ಕೊತೀನಿ. ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಸಣ್ಣಕ್ಕೆ ಇಟ್ಟು ಹುರ್ಕೊಳ್ತಾ ಇರುವ ಹಾಗೆ ನಾನು ಪಕ್ಕಕ್ಕೆ ಒಂದು ಪಾತ್ರೆಯಲ್ಲಿ ಇದಕ್ಕೆ ನೀರನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಯಾವ ಕಪ್ ಅಳತೆಯಲ್ಲಿ ರವೆ ತಗೊಂಡಿದ್ದೆಲ್ಲ ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ನಾನು. ಇದು ಚೆನ್ನಾಗಿ ಇಲ್ಲಿ ಬೇಯ್ತಾ ಇರಲಿ. ಈಗ ಪೈನಾಪಲ್ಲು ಮತ್ತು ರವೆ ಕೂಡ ಚೆನ್ನಾಗಿ ಬೇಯಬೇಕಾಗುತ್ತೆ. ಇದು ನೋಡಿ, ಇಲ್ಲಿ ನಾನು ಯಾವ ಬೌಲಲ್ಲಿ ರವೆ ತಗೊಂಡಿದ್ದೆಲ್ಲ ಅದೇ ಬೌಲಲ್ಲಿ 3 ಕಪ್ಪಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಈ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ನೀರು ಕುದ್ದಾದ್ಮೇಲೆ ನಾನೇನು ಬೇಯಿಸ್ಕೊಳ್ತಾ ಇದ್ದೇನಲ್ಲ, ಆ ಒಂದು ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಾಗುತ್ತೆ. ಇವಾಗ ಇಲ್ಲಿ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಈ ಕಡೆ ಕೂಡ ಬೇಯ್ತಾ ಇದೆ. ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡುವ. ಈಗ ಇದಕ್ಕೆ ನಾವು ಒಂದೇ ಸಲ ಎಲ್ಲ ನೀರನ್ನು ಹಾಕ್ಕೊಳ್ಳೋದಲ್ಲ, ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಯಾವುದೇ ಗಂಟುಗಳಿಲ್ಲದ ಹಾಗೆ ಇದನ್ನು ನಾವು ಮಿಕ್ಸ್ ಮಾಡ್ತಾ ತಿರುಗುತ್ತಾ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹೋದರೆ ಇದು ಚೆನ್ನಾಗಿ ಬೇಯುತ್ತೆ. ಹಾಗೆ ಯಾವುದೇ ಗಂಟುಗಳು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ಅಷ್ಟು ಹದ ನೋಡ್ಕೊಳ್ತಾ ನಾವು ಬೇಯಿಸಬೇಕಾಗುತ್ತೆ. ಇದನ್ನು ಅದು ಯಾವ ರೀತಿ ಬೇಯ್ತಾ ಹೋಗುತ್ತೋ ಹಾಗೆ ನಾವು ಎಲ್ಲವನ್ನು ನೀರನ್ನು ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ನೋಡಿ, ನೀರು ಹಾಕಿದ ತಕ್ಷಣ ಅದು ಹಾಗೆ ಅದರಲ್ಲಿ ಬೇಯ್ತಾ ಹೋಗುತ್ತೆ. ಹಾಗೆ ನಾವು ನೀರನ್ನು ಕೂಡ ಮಿಕ್ಸ್ ಮಾಡ್ತಾ ಯಾವುದೇ ಗಂಟುಗಳಿರೋ ಥರ ಬೇಯಿಸ್ಕೊಳ್ತಾ ಹೋಗಬೇಕು. ಈ ಪೈನಾಪಲ್ ಹಣ್ಣು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬೇಯಬೇಕಾಗುತ್ತೆ. ರವೆ ಕೂಡ ಚೆನ್ನಾಗಿ ಅರಳಿ ಬೇಯಬೇಕಾಗುತ್ತೆ. ಯಾವುದೇ ರೀತಿಯ ಅಂಟು ಇರಬಾರ್ದು. ಈ ಒಂದು ಕೇಸರಿಬಾತು ಉದುರಾಗಿ ಬಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನಲಿಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಾವು ಇವಾಗ ಬೇಯಿಸ್ತಾ ಇರ್ತೀವಲ್ಲ, ಆವಾಗಲೇ ಆ ಪೈನಾಪಲ್ದು ಘಮ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆ ಒಂದು ಫ್ಲೇವರ್ ಕೂಡ
ಒಂಥರ ಇಡೀ ಮನೆಯೆಲ್ಲ ಒಂಥರ ಪೈನಾಪಲ್ ಫ್ಲೇವರ್ ಬರ್ತಾ ಇದೆ. ಇದಕ್ಕೆ ನೀವು ಕೇಸರಿ ದಳ ಏನಾದ್ರು ಇದ್ದರೆ ಹಾಕೋಬೋದು, ಹಾಗೆ ಫುಡ್ ಕಲರ್ ಇದ್ದರೆ ಕೂಡ ಹಾಕೋಬೋದು. ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈಗ ಇದಕ್ಕೆ ನಾವು ಸಕ್ಕರೆಯನ್ನು ಹಾಕ್ಕೊಳ್ಳುವ. ನಾನು ಯಾವ ಮೆಜರ್ಮೆಂಟಲ್ಲಿ ಕಪ್ಪಲ್ಲಿ ತೊಗೊಂಡಿದ್ದೆಲ್ಲ ಅದರಲ್ಲಿ 3/4 ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಫುಲ್ ಕಪ್ಪನ್ನು ಹಾಕ್ಕೋಬೋದು. ಇವಾಗ ನೋಡಿ ಇದು ತೆಳ್ಳಗಾಗ್ತಾ ಬರುತ್ತೆ ಸಕ್ಕರೆ ಹಾಕಿದ್ದಕ್ಕೆ. ಇದನ್ನು ಕೂಡ ಹೀಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಳುವ. ನಾವು ಇದರಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ತುಪ್ಪ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ. ಒಂಥರ ಗಟ್ಟಿಯಾಗಿ ಬೇಯುತ್ತೆ ನೋಡಿ. ಇದು ಈಗ ಕಲರ್ ಕೂಡ ನೋಡಿ, ಅರಿಶಿನ ಪುಡಿ ಹಾಕಿದರೆ ನಿಮ್ಮ ಫುಡ್ ಕಲರ್ ಇದ್ದರೆ, ಲೆಮನ್ ಫುಡ್ ಕಲರ್ ಇದ್ದರೆ ಹಾಕ್ಕೋಬೋದು ನೋಡಿ. ಗ್ಯಾಸ್ ಫ್ಲೇಮನ್ನು ಪೂರ್ತಿಯಾಗಿ ಸಣ್ಣ ಫ್ಲೇಮಲ್ಲಿ ನೋಡ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ 4ರಿಂದ 5 ನಿಮಿಷಕ್ಕೆ ಬೇಯಿಸ್ಕೊಂಡು ಬಿಟ್ಟರೆ ನಿಮಗೆ ಬಾಯಲ್ಲಿ ನೀರಿರಿಸುವಂಥ, ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗುತ್ತೆ. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿರುವಂಥ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ಕೊತೀನಿ. ಹಾಗೆ ನಾನು ಡ್ರೈ ಫ್ರೂಟ್ಸ್ ಏನು ಮೊದಲಿಗೆ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ತುಂಬಾ ಸ್ಮೂತಿಯಾಗಿರುವಂಥ ರೆಸ್ಟೋರೆಂಟ್ ಟೈಪಲ್ಲಿ ಒಂದು ಕೇಸರಿ ಬಾತ್ ರೆಡಿಯಾಗುತ್ತೆ. ಇದು ನೋಡಿ ಎಷ್ಟೊತ್ತ ಇಟ್ಟರು ಏನಾಗೋದಿಲ್ಲ. ಸಾಯಂಕಾಲ ಆದರೂ ಕೂಡ ಹೀಗೆ ಇರುತ್ತೆ. ಸ್ವಲ್ಪನೇ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ. ಅಷ್ಟು ಸಾಫ್ಟಾಗಿ ತುಂಬಾ ರುಚಿಯಾಗಿ ತುಂಬ ಅದ್ಭುತವಾಗಿ ಇರುತ್ತೆ. ನಿಮಗೆ ಯಾವುದೇ ರೆಸ್ಟೋರೆಂಟ್ಗಳಲ್ಲಿ ಇಷ್ಟು ರುಚಿಯಾದ ಪೈನಾಪಲ್ ಕೇಸರಿ ಬಾತ್ ತಿನ್ನಲಿಕ್ಕೆ ಸಿಗೋದಿಲ್ಲ. ಈಗ ನಾನು ತೋರಿಸಿರೋ ರೀತಿಯಲ್ಲಿ ಮೆಜರ್ಮೆಂಟ್ನ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಮಾಡಿದರೆ 100% ಸೂಪರಾಗಿರುವಂಥ ಕೇಸರಿ ಬಾತು ಮಾಡ್ಕೋಬೋದು. ಈಗ 1-2 ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ತೀನಿ. 1 ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ತುಂಬಾ ನೋಡಿ ಎಲ್ಲೂ ಒಂದು ಅಂಟ್ಕೊಳ್ಳೋದಿಲ್ಲ, ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಕೇಸರಿ ಬಾತ್ ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಕರವಾಗಿ ಮಾಡ್ಬೋದಂಥ ಕೇಸರಿ ಬಾತ್ ಇದಾಗಿದೆ. ನೀವು ಕೂಡ ಮನೆಯಲ್ಲಿ ಈ ಒಂದು ಕೇಸರಿ ಬಾತನ್ನು ಟ್ರೈ ಮಾಡಿ. ತುಂಬಾ ಇಷ್ಟಪಡ್ತೀರಾ. ತುಂಬಾ ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಕೇಸರಿ ಬಾತ್ ನೋಡಿ ಫ್ರೆಂಡ್ಸ್. ಎಷ್ಟು ಸ್ಮೂತಾಗಿ ಯಾವುದೇ ರೀತಿ ಕೈಗೆ ಅಂಟೋದಿಲ್ಲ. ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸೂಪರಾಗಿ ಆಗಿದೆ ಈ ಪೈನಾಪಲ್ ಕೇಸರಿ ಬಾತ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.